ದೀಪಾ ಅವರೇ, ಮುಸ್ಲಿಮರ ಅಸಮಾಧಾನ ಶಮನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿತ್ತು. ಆದರೆ ಡಿ ಕೆ ಶಿವಕುಮಾರ್ ಒಂದು ವರ್ಗದ ಇದಕ್ಕೆ DCM ಆಗೋದು ಬೇಡ, ಅದರ ಬದಲಿಗೆ ಪ್ರಮುಖ ಎರಡು ಲಿಂಗಾಯತ ಆಗಿರ್ಬೋದು, ಪರಿಶಿಷ್ಟ ಪಂಗಡದವರಿಗೆ DCM ಮಾಡಲಿಕ್ಕೆ ಹೊರಟಿದ್ದಾರೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗೋದಾದ್ರೆ? ಕಾರ್ತಿಕ್, ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಜೊತೆಗೆ DCM ಹುದ್ದೆಗಳನ್ನು ಕೂಡ ಹೆಚ್ಚಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನಗಳಾಗ್ತಾ ಇದೆ. ಆ ಮಟ್ಟಿನಲ್ಲಿ ಹೈಕಮಾಂಡ್ ನಾಯಕರುಗಳಿಗೂ ಕೂಡ ಒಂದಿಷ್ಟು ಒತ್ತಡವೂ ಕೂಡ ಕೇಳಿ ಬರ್ತಿದೆ. ಇತ್ತೀಚೆಗೆ ದೆಹಲಿಗೆ ಹೋದಂತಹ ನಾಯಕರುಗಳು ಕೂಡ ಅದೇ ವಿಚಾರವಾಗಿ ಹೆಚ್ಚುವರಿ DCMಗಳನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಪ್ರಯತ್ನಗಳು ಅಂದರೆ ಒತ್ತಡವನ್ನು ಹಾಕ್ತಾ ಇದ್ರು. ಇದೆಲ್ಲದರ ಜೊತೆಗೆ ಹಿಂದೆಯಿಂದ ಅಂದರೆ ಯಾವಾಗ ದಾವಣಗೆರೆ ಉಪಚುನಾವಣೆ ನಡೀತು, ಉಪಚುನಾವಣೆಯ ಬಳಿಕ ಮುಸ್ಲಿಂ ಸಮುದಾಯದ ಎಸ್ಪೆಷಲಿ ಜಮೀರ್ ಅಹಮದ್ ಅವರ ವಿಚಾರವಾಗಿ ಒಂದಿಷ್ಟು ಆಡಿಯೋ ವೈರಲ್ ಆಯಿತು. ಅದಾದ ಬಳಿಕ ಇಬ್ಬರು ನಾಯಕರುಗಳನ್ನು ಅವರವರ ಹುದ್ದೆಯಿಂದ ಕೆಳಗಿಳಿಸಲಾಯಿತು. ಜೊತೆಗೆ ಸಂಪುಟ ವಿಸ್ತರಣೆ ಏನು ಡಿ ಕೆ ಶಿವಕುಮಾರ್ CM ಆದ ಬಳಿಕ ಸಂಪುಟ ರಚನೆ ಆಯಿತು. ಆ ಒಂದು ಮೊದಲ ಪಟ್ಟಿಯಲ್ಲಿಯೇ ಜಮೀರ್ ಅವರ ಹೆಸರು ಇರಬೇಕು ಅನ್ನುವಂತಹ ಒತ್ತಾಯವೂ ಕೂಡ ಕೇಳಿ ಬಂತು. ಆದರೆ ಜಮೀರ್ ಅವರು ಅಲ್ಲಿ ಇರಲಿಲ್ಲ. ಎರಡನೇ ಪಟ್ಟಿಯಲ್ಲಾದರೂ ಅವರ ಹೆಸರು ಇರಬೇಕು ಅನ್ನುವಂತಹದ್ರ ಬೆನ್ನಲ್ಲೇ ಇದೀಗ DCM ಹುದ್ದೆಗಳನ್ನು ಕೂಡ ಅಂದರೆ ಒಂದು DCM ಹುದ್ದೆಯನ್ನು ಅಲ್ಪಸಂಖ್ಯಾತ ಸಮುದಾಯಕ್ಕೆ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಆಗ್ತಿದೆ. ಆದರೆ ಹೈಕಮಾಂಡ್ ಇಲ್ಲಿಯವರೆಗೆ ಅಂದರೆ ಯಾವಾಗ ಮೌಲಾನಗಳು ಸೇರಿದಂತೆ ಧರ್ಮಗುರುಗಳು ಅಲ್ಪಸಂಖ್ಯಾತ ಸಮುದಾಯವನ್ನು ಕಾಂಗ್ರೆಸ್ ಕಡೆಗಣಿಸ್ತಿದೆ ಅನ್ನುವಂತಹದನ್ನ ಒತ್ತಾಯವನ್ನ ಮಾಡಿದ್ರು. ಜೊತೆಗೆ ಅದನ್ನ ಮುಂದಿನ ಚುನಾವಣೆಯಲ್ಲಿ ಇದು ಹೀಗೆ ಮುಂದುವರೆದ್ರೆ ಮುಂಬರುವಂತಹ ಚುನಾವಣೆಗಳಲ್ಲಿ ಇದರ ಎಫೆಕ್ಟ್ ನೋಡಬೇಕಾಗುತ್ತೆ ಅನ್ನುವಂತಹ ಒಂದು ಬೆದರಿಕೆಯ ರೀತಿಯಲ್ಲಿ ಮಾತನಾಡಿದ್ರು. ಅದೆಲ್ಲವನ್ನ ಗಮನದಲ್ಲಿಟ್ಕೊಂಡಂತಹ ಹೈಕಮಾಂಡ್ ಈ ಬಾರಿ ಆದರೂ ಅಂದರೆ ಅದು ಜಮೀರ್ ಆಗಿರಬಹುದು ಅಥವಾ ಬೇರೆ ಯಾರು ಆ ಒಂದು ಮಾನದಂಡಗಳಿಗೆ ಒಪ್ತಾರೆ ಅಂತಹ ಶಾಸಕರುಗಳು ಹಿರಿಯ ಮುಖಂಡರುಗಳಿಗೆ DCM ಹುದ್ದೆಯನ್ನು ಕೊಡಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದಂಗಿತ್ತು ಅನಿಸುತ್ತೆ. ಆದರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಅನೇಕರು ಅಂದರೆ ಸಂಪುಟದಲ್ಲಿ ಜೊತೆಗೆ ಬೇರೆ ಬೇರೆ ಉನ್ನತ ಹುದ್ದೆಗಳನ್ನು ಅವರಿಗೆ ನೀಡೋಣ, ಸದ್ಯಕ್ಕೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಎಲ್ಲವೂ ಕೂಡ ಸಂಪುಟ ವಿಸ್ತರಣೆಯ ವೇಳೆಯೇ ಬಹಿರಂಗ ಆಗಬೇಕು. ಇನ್ ಕೇಸ್ ಹೆಚ್ಚುವರಿ DCMಗಳನ್ನು ಮಾಡ್ತಾರೆ ಅಂತಂದರೆ ಒಂದು ಲಿಂಗಾಯತ ಮತ್ತು ST ಸಮುದಾಯ ಜೊತೆಗೆ ಅಲ್ಪಸಂಖ್ಯಾತಕ್ಕೆ ಕೊಟ್ಟರೆ 4 ಜನ DCM ಆಗ್ತಾರೆ. ಹಾಗಾಗಿ ಎಲ್ಲವನ್ನು ಕೂಡ ಅಳೆದು ತೂಗಿ ಲೆಕ್ಕಾಚಾರ ಹಾಕಿಯೇ DCM ಸ್ಥಾನಗಳನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆ ಮುಂದುವರೆದಿದೆ. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದೀಪಾ.